ಸರಿ ಆಯ್ತು. ಇವಾಗ ಫ್ಯಾನ್ಸ್ ಎಲ್ಲಾನು ನೀವು ನೋಡಿರ್ತೀರಾ, ಅಲ್ಲಿ ಮನೆಯಿಂದ ಹೊರಗೆ ಬಂದಿದ್ದೆ, ರಾಮಾಚಾರಿ ಸಿನಿಮಾ ತರ ಕಟೌಟ್ ಆಗ್ಬಿಟ್ಟವ್ರು ನಿಮ್ದು ಮತ್ತೆ ಕಾವ್ಯ ಅವ್ರದ್ದು. ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾ ಇದ್ರು, ಇದು ಏನು ಜಾಲಿವುಡ್ ಹೊರಗಡೆ. ನಿಮ್ಗೆ ಅದೆಲ್ಲ ಅಂದ್ರೆ ಯಾರು ಇವಾಗ ಕಂಟೆಸ್ಟೆಂಟ್ ನೀವಂದ್ರೆ ನೀವ್ ಇಷ್ಟ, ಇಲ್ಲ ಕಾವ್ಯ ಅಂದ್ರೆ ಕಾವ್ಯ ಇಷ್ಟ, ನಿಮ್ಮಿಬ್ರು ಪೇರ್ ಇಷ್ಟ ಆಗ್ಬಿಟ್ಟಿತ್ತು ಎಲ್ರಿಗೂ. ಆಮೇಲೆ ಎಲ್ರಿಗೂ ಏನಿದೆ ಅಂತಂದ್ರೆ ಸುಮ್ನೆ ಬಂದು ಕಮೆಂಟ್ ಹಾಕೋದು, ಇಲ್ಲ ಏನೋ ಪೋಸ್ಟ್ ಹಾಕೋದು, ಕಾವ್ಯ ಗಿಲ್ಲಿನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಇಲ್ಲ ಗಿಲ್ಲಿ ಕಾವ್ಯನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ, ಎಲ್ಲ ರಿಯಾಲಿಟಿಗೆ ದೂರ. ಅದು ಇವಾಗ ಫೈನಲಿ ನೀವಿಬ್ರೆ ಡಿಸೈಡ್ ಮಾಡ್ಬೇಕಿರೋದು. ಬಟ್ ಆತರ ಯೋಚನೆ ಮಾಡೋರು ನೀವು ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೋದಾ ಅಂತ. ಏನಿಲ್ಲ, ಒಳ್ಳೆ ಸ್ನೇಹಿತರಾಗಿರ್ತೀವಿ, ಸ್ನೇಹಿತರಾಗಿರ್ತೀವಿ, ಅದೊಂದು ಹೇಳಬಲ್ಲೆ. ಓಕೆ, ಇನ್ನ ಒಂದು ಇನ್ಸಿಡೆಂಟ್ ನೆನ್ಸ್ಕೊಬೇಕು. ಇದು ಜನಗಳಿಗೂ ತುಂಬಾ ಇಷ್ಟ ಆಗಿದ್ದ ಇನ್ಸಿಡೆಂಟ್ ಏನಂದ್ರೆ, ನಾಮಿನೇಷನ್ ಮಾಡ್ಬೇಕಾದ್ರೆ ರಾಶಿಕಾಗೆ ಮತ್ತೆ ಸೂರಜ್ಗೆ ನೀವು ಐ ಲವ್ ಯು ಐ ಹೇಟ್ ಯು, ಐ ಲವ್ ಯು ಐ ಹೇಟ್ ಯು ಅಂತ ಅಂದಿದ್ದು, ಅದು ಹೆಂಗೆ ಆ ಟೈಮಿಗೆ ಪಿಕ್ ಮಾಡ್ಬೇಕು ಅನಿಸ್ತು ನಿಮ್ಗೆ? ಅಂದ್ರೆ ಅದನ್ನ ಹೇಳಿನೇ ಟ್ರಿಗರ್ ಮಾಡ್ಬೇಕು ಅವರಿಗೆ ಅಂತ? ಅದೇ ಮೇಡಮ್, ಈಗ ಗೊತ್ತು ರಾಶಿಕಾ ಅವ್ರನ್ನ ಆರಾಮಾಗಿ ಇದ್ ಮಾಡ್ಬೋ, ಅವ್ರಿಗೆ ಏನಾರ ಹೇಳ್ಬಿಟ್ರು ಟ್ರಿಗರ್ ಆಗ್ಬಿಡ್ತಾರ ಅವರು. ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಬಿಡುದು ಜಾಸ್ತಿ, ಅವ್ರ ಕೋಪ ಜಾಸ್ತಿ ರಾಶಿಕಾ ಅವ್ರಿಗೆ. ಆ ಟೈಮಲ್ಲಿ ಅವ್ರು ಮುಂಚೆನೆ ಹೇಳಿದ್ರಲ್ಲ ಸೂರಜ್ ಅಣ್ಣನ್ಗೆ, ಅದನ್ನ ರಾಶಿಕನ್ಗೆ ಅಲ್ಲಿ ಹೇಳುದು. ಒಂದ್ಸತಿ ಹೇಳ್ದಾಗ್ಲಿ ಅಲ್ಲಿ ಗೊತ್ತಾಗ್ಬಿಡ್ತದೆ, ನೀವು ಒಂದ್ಸತಿ ಹೇಳ್ದಕ್ಕೆ ರಾಶಿಕಾ ಕೋಪ ಜಾಸ್ತಿ, ಟ್ರಿಗರ್ ಆಗ್ಬಿಡ್ತಾರೆ. ಟ್ರಿಗರ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಏನಾದ್ರು ತಕೊಂಡ್ ಟ್ರಿಗರ್ ಮಾಡೋದು ಹಂಗೆ.